ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 277ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಸೀತೆಯು ರಾಮನಲ್ಲಿ ಕೆಲವು ಧರ್ಮದ ಉಪದೇಶಗಳನ್ನು ಮಾಡ್ತಾಯಿದ್ದರು. ಒಂದು ನಿವೇದನೆ ರೂಪದಲ್ಲಿ ತನ್ನ ವಿಚಾರಗಳನ್ನು ಹೇಳ್ತಾ ಇದ್ದಾಗ ಅಲ್ಲೇ ಉಪದೇಶನ ಮುಖ್ಯವಾಗಿ ಬರ್ತಿದೆ. ಅದಕ್ಕೆ ಅವರು ಹೇಳ್ತಾರಂದರೆ, ಶಸ್ತ್ರ ಅಥವಾ ಆಯುಧ ಸಂಘ ಸರಿಯಲ್ಲ. ಆ ಥರದ ಒಂದು ಸಂಸ್ಕಾರದಿಂದಾಗಿ ಏನಾಗ್ತಿದೆ ಅಂದರೆ ಹಿಂಸೆಗೆ ಪ್ರಚೋದನೆ ಸಿಗ್ತಿದೆ. ನಾವು ಇಲ್ಲೇ ಅರಣ್ಯಕ್ಕೆ ವನವಾಸಕ್ಕೆ ಬಂದೀವಿ, ಯುದ್ಧಕ್ಕೆ ಬಂದಿಲ್ಲ. ಕ್ಷತ್ರಿಯರಾದರೂ ಕೂಡ ಈಗ ನಾವು ಇಲ್ಲಿ ವನವಾಸದಲ್ಲಿ ಸನ್ಯಾಸಿ ಧರ್ಮವನ್ನು ನಾವು ನಡೆಸ್ಕೊಂಡು ಹೋಗಬೇಕು. ಅದು ಬಿಟ್ಕೊಂಡು ನಾವು ಅಸ್ತ್ರಗಳನ್ನು ತೊಗೊಳ್ಳೋದು ಮತ್ತು ರಾಕ್ಷಸರ ಸಂಹಾರ ಮಾಡ್ತನ್ನುವಂಥ ವಚನ ಏನಿದೆ ಅದು ಸರಿಯಲ್ಲ, ಅದು ಅಧರ್ಮದ ಕಾರ್ಯ ಆಗ್ತಿದೆ ಅಂತ ಹೇಳಿ ಸೀತೆ ಅದನ್ನು ರಾಮನಿಗೆ ಹೇಳ್ತಾ, ರಾಮನಿಗೆ ಮನವರಿಕೆ ಮಾಡುವುದಕ್ಕಾಗಿ ಇಂದ್ರ ಒಬ್ಬ ಮಹಾ ತಪಸ್ವಿಗೆ ತನ್ನ ಖಡ್ಗವನ್ನು ಸೈನಿಕ ರೂಪದಲ್ಲಿ ಬಂದು ಕೊಟ್ಟಿರ್ತಾನೆ. ಕೊಟ್ಟ ನಂತರ ಖಡ್ಗ ಹಿಡ್ಕೊಂಡು ತಪಸ್ವಿ ತನ್ನ ಮುಖ್ಯ ಕಾರ್ಯವನ್ನೇ ಮರೆತು ಬರೇ ಆ ಖಡ್ಗದ ಸಹವಾಸದಿಂದ ಹತ್ಯೆಗಳನ್ನು ಮಾಡ್ತಾನೆ. ರಕ್ಷಣೆ ಹೆಸರಿನಲ್ಲಿ ಕೊನೆಗೆ ನರಕವನ್ನು ಸೇರ್ತಾನೆ. ಅವನು ಮಾಡಿದಂಥ ಎಲ್ಲ ತಪಸ್ಸು ಕೂಡ ಏನಾಗ್ತಿದೆ, ಕೆಟ್ಟು ಹೋಗ್ತಿದೆ, ನಿರರ್ಥಕ ಆಗ್ತಿದೆ ಅಂತ ಹೇಳ್ತಾ ಖಡ್ಗ ಸಹವಾಸದಿಂದ ಎಲ್ಲವನ್ನು ಕಳೆದುಕೊಂಡ ಋಷಿ ಅಂಥೇಳಿ ರಾಮನಿಗೆ ಹೇಳ್ತಾಳೆ. ಮುಂದುವರೆದು, ಓ ರಾಮನೇ, ಪ್ರೇಮ ಸಂಯಮದಿ ಹೇಳುತ್ತಿರುವೆ. ನಾ ಹೇಳೋದು ಪ್ರೇಮದಿಂದ ಹೇಳ್ತಾ ಇದ್ದೇನೆ. ನೀ ನನ್ನವನು, ನನಗೆ ತಿಳ್ಕೊಳ್ಳೋ ಹಕ್ಕು ಇದೆ. ಅದಕ್ಕೆ ನಾನು ಒಂದು ಸಂಯಮದಿಂದ, ತಾಳ್ಮೆಯಿಂದ, ಪ್ರೇಮದಿಂದ ನಾನು ಈ ಮಾತುಗಳನ್ನು ನಿನಗೆ ಹೇಳುತ್ತಾ ಇದ್ದೇನೆ ಮತ್ತು ನಿನ್ನನ್ನು ಕೇಳ್ತಾ ಇದ್ದೇನೆ. ವೈರ್ಯ ನಿರಪರಾಧಿ ರಾಕ್ಷಸರನ್ನು ಕೊಲ್ಲುವುದು ಅಧರ್ಮ. ಅವೈರ್ಯ, ವೈರತ್ವವಿಲ್ಲ, ವಿನಾಕಾರಣನೇ ರಾಕ್ಷಸರನ್ನು ಕೊಲ್ತಾ ಇದೆಯಾ. ರಾಕ್ಷಸರ ಜೊತೆಗೆ ನಿಂದ ದ್ವೇಷ ಇತ್ತು, ವಿರಾಧನ ಕೊಂದಿರ್ತಾರೆ. ವಿರಾಧನ ಯಾಕೆ ಕೊಡ್ತಾರಂದ್ರೆ ಅಪರಾಧ ಮಾಡಿರ್ತಾನೆ. ಅಲ್ಲಿ ವಿರಾಧನ ಕೊಂಡಾಗ ಈ ಮಾತನ್ನು ಸೀತೆ ರಾಮನಿಗೆ ಆಡೋದಿಲ್ಲ. ಯಾಕಂದರೆ ಅಲ್ಲಿ ಒಂದು ಕಾರಣ ಇರ್ತಿದೆ. ಇಲ್ಲಿ ಇವು ವಚನ ಕೊಡ್ತಾನಲ್ಲ, ಇವನಿಗೆ ಅವ್ರಿಗೇನು ಸಂಬಂಧ ಇಲ್ಲ. ಇನ್ನು ಯಾರದೋ ಒಂದು ವಚನ ಕೊಟ್ಕೊಂಡು ಯಾರೋ ಒಂದು ಹೇಳಿಕೆಯ ಮೇರೆಗೆ ಕೊಲೆ ಮಾಡೋದು, ಹಿಂಸೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಸೀತೆ ಈ ಅರ್ಥದಲ್ಲಿ ಹೇಳ್ತಾಳೆ. ಅವೈರ್ಯ ನಿರಪರಾಧಿ ರಾಕ್ಷಸರನ್ನು ಕೊಲ್ಲುವುದು ಅಧರ್ಮ. ನಮ್ಮನಿಗೆ ವೈರತ್ವವೂ ಇಲ್ಲ, ನಮ್ಮ ಮೇಲೆ ಯಾವುದೇ ಅವರು ಅಪರಾಧನೂ ಮಾಡಿಲ್ಲ, ಅವರು ನಮಗೇನೋ ಹಿಂಸೆನೂ ಮಾಡಿಲ್ಲ, ಯಾವುದೇ ಧಕ್ಕೆನೂ ಉಂಟು ಮಾಡಿಲ್ಲ. ಅಂಥವರನ್ನು ಕೊಲ್ಲೋದು ಧರ್ಮದ ಕೆಲಸ ಅಲ್ಲ, ಇದು ಅಧರ್ಮ ಅಂತ ಸೀತೆ ರಾಮನಿಗೆ ಹೇಳ್ತಾರೆ. ಕೃಷ್ಣ ಕೂಡ ಅರ್ಜುನ ಇದೇ ಕೇಳ್ತಾನೆ, ನೋಡು ಎರಡೂ ಪಕ್ಷದಲ್ಲಿ ನನ್ನವರಿದ್ದಾರೆ, ಈ ಯುದ್ಧದಿಂದ ನಾವೇನು ಸಾಧಿಸಲಿಕ್ಕೆ ಸಾಧ್ಯ ಇದೆ, ಇವರೆಲ್ಲ ಕೊಂದ ಅಂತೆಲ್ಲ ಕೇಳ್ತಿದ್ದ. ಅವು ಅದನ್ನೇ ಹೇಳ್ತಾನೆ, ಅಧರ್ಮದ ನಾಶಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ಯುದ್ಧ ಮಾಡಲೇಬೇಕು ಅನ್ನುವಂಥ ತತ್ವದ ಬೋಧನೆಯಲ್ಲಿ ಆಗ್ತಿದೆ. ಇಲ್ಲಿಯೂ ಕೂಡ ಅವಳು ಹೇಳ್ತಾಳೆ, ಅದು ವೈರತ್ವಿಲ್ಲ, ಏನೂ ಇಲ್ಲ, ಇದು ಕೊಲ್ಲೋದು ಅಧರ್ಮ ಆಗ್ತಿದೆ. ಧರ್ಮದ ಹಿಂಸೆ ಆಗುವುದಿಲ್ಲ. ಅದು ಧರ್ಮದ ರಕ್ಷಣೆಗಾಗಿ ನಾವೇನೇ ಮಾಡಿದ ಕೂಡ ಅದು ಧರ್ಮನ. ಯಾವುದೇ ಏನೂ ಹಿಂದೆ ಕಾರಣ ಇಲ್ಲದೆ ನಾವು ವಿನಾಕಾರಣ ಮಂದಿರು ಯುದ್ಧ ಮಾಡೋದು, ಕೊಲ್ಲೋದು ಇದಾಗಿ ಇದು ಅಧರ್ಮ ಕೆಲಸ ಅಂತ ಸೀತೆ ಹೇಳ್ತಾಳೆ. ಮುಂದುವರೆದು, ಸ್ವ ಇಚ್ಛೆದಿ ಅರಣ್ಯದಲ್ಲಿರುವ ಕ್ಷತ್ರಿಯ ಅಸಹಾಯಕರನ್ನು ರಕ್ಷಿಸಲು ಬಿಲ್ಲು ಹಿಡಿಯುವನು. ಯಾವ ಅರಣ್ಯದ ಕ್ಷತ್ರಿಗಳಿರ್ತಾರೆ, ಅವನಿಗೆ ಯಾರ ಸಹಾಯಕರು ಹಿಂಬಾಲಿ ಬೀಳ್ತಾರೆ, ಅಂಥವರ ರಕ್ಷಣೆಗಾಗಿ ಆ ಕ್ಷತ್ರಿಯ ಬಿಲ್ಲು ಬಾಣ ಹಿಡಿದು, ಅಸ್ತ್ರಗಳನ್ನು ಹಿಡಿದು ಸಂಹಾರ ಮಾಡೋದು ಧರ್ಮದ ಕೆಲಸ. ಅದು ಅಧರ್ಮ ಅಲ್ಲ. ಆದರೆ ನಾವು ಮಾಡೋದು ಅಧರ್ಮ ಅನ್ನಿಸ್ತಾ ಇದೆ ನನಗೆ ಅಂತ ಸೀತೆ ಹೇಳ್ತಾಳೆ. ಮುಂದುವರೆದು, ಎಲ್ಲಿ ಶಸ್ತ್ರ, ಎಲ್ಲೆಲ್ಲಿ ಆಯುಧಗಳು, ಎಂಥ ಆಯುಧಗಳು, ಏನಿವು, ಎಲ್ಲಿ ಅರಣ್ಯ, ಎಲ್ಲಿಯ ಕ್ಷತ್ರಿಯ ತತ್ವ, ಎಲ್ಲಿ ತಪಸ್ಸಿನ ವಿದ್ಯೆ, ಎಲ್ಲವೂ ಅಸಂಬದ್ಧ. ಯಾವ ಒಂದಕ್ಕೊಂದ ಸಂಬಂಧ ಇಲ್ಲ. ಇವು ದೇಶ ಧರ್ಮ ಪೂಜಿತ. ನಾವು ಪಾಲಿಸಬೇಕಾದದ್ದು ಯಾವುದಂದ್ರೆ ದೇಶ ಧರ್ಮ.
ನಾವು ಇಲ್ಲಿ ಸನ್ಯಾಸಿಯಾಗಿ ಬಂದೇವೆ, ವನವಾಸಕ್ಕೆ ಬಂದೇವೆ. ನಮ್ಮ ಧರ್ಮ ಏನಿದೆ ಅದನ್ನು ನಾವು ಪಾಲಿಸಬೇಕು. ಅದು ನಮ್ಮ ದೇಶ ಧರ್ಮ. ನಮ್ಮನ್ನು ಕಳಿಸಿದ್ದವರು ವನವಾಸಕ್ಕೆ ಈ ಕಂಡೀಷನ್ ಹಾಕಿ ಕಳಿಸ್ಯಾರ. ಸನ್ಯಾಸಿಗಳಂತಿರಬೇಕು, ಯಾರೇ ರಾಜ್ಯ ಕಟ್ಕೋಬಾರ್ದು, ನೀವು ಅರಣ್ಯ ನಗರ ಪ್ರದೇಶಗಳಲ್ಲಿ ಪ್ರವೇಶಿಸಬಾರ್ದು, ಪ್ಯೂರ್ಲಿ ಸನ್ಯಾಸಿಯಾಗಿಯೇ 14 ವರ್ಷ ತೆಗಿಬೇಕಂತೇಳಿ ಕಂಡೀಷನ್ದಾಗ ನಾವು ಬಂದೇವೆ. ಇದೆಲ್ಲ ಯಾಕೆ ಬೇಕು ನಮಗೆ ಅಂತ ಸೀತೆ ರಾಮನಿಗೆ ಹೇಳ್ತಾಳೆ. ಮುಂದುವರೆದು ಶಸ್ತ್ರಪೂಜಿತ ಮನಸ್ಸು ಕುಲುಷಿತ. ಯಾವ ಮನಸ್ಸು ಸದಾ ಶಸ್ತ್ರವನ್ನೇ ಪೂಜೆ ಮಾಡ್ತಿದೆ, ಅಸ್ತ್ರಗಳನ್ನೇ ಪೂಜೆ ಮಾಡ್ತಿದೆ, ಆಯುಧಗಳನ್ನೇ ಪೂಜೆ ಮಾಡ್ತಿದೆ, ಆ ಮನಸ್ಸು ಯಾವಾಗಲೂ ಕಲುಷಿತ ಮನಸ್ಸು. ಅಂದ್ರೆ ಶಸ್ತ್ರ ಪೂಜೆ ಮಾಡೋರ ತಲೆಯಾಗಿ ಯಾವಾಗಲೂ ಅದನ್ನು ಪ್ರಯೋಗ ಮಾಡಬೇಕಂತಲೇ ಇರ್ತದೆ. ಅದು ಯಾವಾಗಲೂ ಮನಸ್ಸಿನಲ್ಲಿ ಆ ಪ್ರಚೋದನೆ ಇದ್ದೇ ಇರ್ತದೆ. ಅದು ಕಲುಷಿತ ಮನಸ್ಸು, ತಾಳ್ಮೆ ಇರುವುದಿಲ್ಲ ಅದಕ್ಕೆ. ಮುಂದುವರೆದು ಹೇಳ್ತಾಳೆ, ಅಯೋಧ್ಯೆಗೆ ಮರಳಿದಾಗ ಕ್ಷತ್ರಿಯ ಧರ್ಮ ಪಾಲಿಸು. ನೀ ಅಯೋಧ್ಯೆಗೆ ಯಾವಾಗ ಹೋಗ್ತೀಯಲ್ಲ ಅವಾಗ ನೀನು ಕ್ಷತ್ರಿಯ ಧರ್ಮದ ಯುದ್ಧ, ಹತ್ಯೆ, ಬಾನು, ಅಸ್ತ್ರ ಗಿಸ್ತ್ರ ಎಲ್ಲ ಮಾಡ, ಅದಕ್ಕೆ ನಂದೇನೂ ಅಡ್ಡಿ ಇಲ್ಲ. ಆದರೆ ಇಲ್ಲಿ ನಾವು ಸನ್ಯಾಸಿಯಾಗಿ ಬಂದು ಹೇಳಿದಾಗ ಈ ಬಿಲ್ಲುವಾನ ತಗೊಂಡು ವಿನಾಕಾರಣ ರಾಕ್ಷಸರನ್ನು ಕೊಲ್ಲೋದು ಇದು ಅಧರ್ಮ ಕೆಲಸ ಅಂತ ಹೇಳಿ ಸೀತೆಯು ರಾಮನಿಗೆ ಹೇಳುತ್ತಾರೆ. ನಾ ಕೆಲವೊಂದು ಕಡೆಗೆ ನೋಡೇನೆ, ರಾಮಾಯಣದ ಬಂದು ಹೇಳಿದಾಗ ಬಹಳಷ್ಟು ಜನ ಬುದ್ಧಿವಂತರು ಇದನ್ನೇ ಪ್ರಶ್ನೆ ಮಾಡ್ತಿರ್ತಾರೆ, ರಾಮಾಯಣದ ಏನಪ್ಪ ಬರೇ ಹಿಂಸೆ ಇದೆ, ಬರೇ ರಾಕ್ಷಸರ ವಧೆ ಇದೆ. ಅವರೇನು ಹೇಳ್ತಾರೆ, ನಾವು ಆಲೋಚನೆ ಮಾಡಿ ಬರ್ತೇವೆ, ಈ ರಾಮಾಯಣ ಬರೋ ಕಾಲಕ್ಕೆ ಬರೇ ಕವನ ಬರೆಯವನಿಗೆ ಇದು ಆಲೋಚನೆ ಇರಾಕಿಲ್ಲ ಅನ್ನುವ ಒಂದು ನಿಟ್ಟಿನಲ್ಲಿ ಉದ್ದೇಶದಿಂದ ಅವರು ಈ ಭಾಷಣಗಳನ್ನು ಮಾಡ್ತಿರ್ತಾರೆ. ಆದರೆ ಇಲ್ಲಿ ವಾಲ್ಮೀಕಿ ಸೀತೆಯ ಮೂಲಕ ಆ ವಿಷಯವನ್ನು ಪ್ರಸ್ತಾವ ಮಾಡಿದ್ದಾರೆ. ಮುಂದುವರೆದು, ನನ್ನ ಅತ್ತೆ ಮಾವನಿಗೆ ಸಂತೋಷವಾದಿತ್ತು, ನೀನೀಗ ರಾಜ್ಯ ತ್ಯಾಗ ಸನ್ಯಾಸಿ. ನೀವೊಂದು ವೇಳೆ ಅಯೋಧ್ಯೆಗೆ ಹೋದ ನಂತರ ದೇಶದ ರಕ್ಷಣೆಗಾಗಿ ಬಿಲ್ಲುಬಾಣ ಹಿಡಿದು ಯುದ್ಧ ಮಾಡಿದಂದ್ರೆ ಅದರಿಂದ ನಿನ್ನ ತಂದೆ ತಾಯಿಗೆ ಸಂತೋಷ ಆಗ್ತದೆ. ಯಾಕಂದರೆ ರಾಜ್ಯದ ರಕ್ಷಣೆ ಮಾಡ್ತಾ ಇದ್ದೀಯಾ, ರಾಜ್ಯದ ರಕ್ಷಣೆಗಾಗಿ ಯುದ್ಧ ಮಾಡ್ತಾ ಇದ್ದೀಯಾ, ಆ ಒಂದು ಸಂತೋಷ ನಿನ್ನ ತಂದೆ ತಾಯಿಗೆ ಆಗ್ತಿದೆ. ಆದರೆ ನೀನೀಗ ಏನದೆಯಲ್ಲ, ರಾಜ್ಯವನ್ನು ತ್ಯಾಗ ಮಾಡಿದ ಒಬ್ಬ ಸನ್ಯಾಸಿಯದಿ. ನೀನು ಸನ್ಯಾಸಿ ಅಂತ ಅಂದ್ಕೊಳ್ಬೇಕೋ, ಸನ್ಯಾಸಿ ಧರ್ಮವನ್ನು ಪಾಲಿಸಬೇಕೋ. ಆ ಸನ್ಯಾಸಿ ಧರ್ಮ ಪಾಲಿಸಿದಂದ್ರೆ ನೀನು ಅಧರ್ಮಿಯಾಗುತ್ತೀಯ ಅಂಥೇಳಿ ರಾಮನಿಗೆ ಸೀತೆಯು ಎಚ್ಚರಿಕೆಯನ್ನು ಕೊಡ್ತಾಳೆ. ಮುಂದುವರೆದು, ಧರ್ಮವೇ ಅರ್ಥ. ಸಂಪತ್ತಂದ್ರೆ ಏನಪ್ಪ ಅಂದ್ರೆ ಧರ್ಮ, ಧರ್ಮ ಪಾಲನೆ. ಧರ್ಮ ಅಂದ್ರೇನು? ನೀತಿ ನಿಯಮಗಳು, ಕೋಡ್ ಆಫ್ ಕಂಡಕ್ಟ್ಸ್. ನಾವು ಯಾವ ರೀತಿಯಾಗಿ ಸಮಾಜದಲ್ಲಿರಬೇಕೋ, ನನ್ನ ಕರ್ತವ್ಯಗಳೇನು, ನನ್ನ ಹಕ್ಕುಗಳೇನು, ನಾನು ಯಾವ ರೀತಿ ನಡ್ಕೊಳ್ಬೇಕು, ಇದು. ಈಗ ನಾವು ಸನ್ಯಾಸಿಯಾಗಿ ಬಂದು ಹೇಳಿದಾಗ ಸನ್ಯಾಸಿ ಧರ್ಮ ಪಾಲಿಸುವುದೇ ನಮ್ಮ ಸಂಪತ್ತು. ಧರ್ಮವೇ ಸಂಪತ್ತು, ಧರ್ಮವೇ ಅರ್ಥ, ಧರ್ಮವೇ ಸಂತೋಷ. ಧರ್ಮ ಪಾಲನೆಯಲ್ಲಿ, ತತ್ವಗಳ ಪಾಲನೆಯಲ್ಲಿ, ಶಿಸ್ತು ಪಾಲನೆಯಲ್ಲಿ, ನಿಯಮಗಳ ಪಾಲನೆಯಲ್ಲಿ, ಸಂವಿಧಾನ ಪಾಲನೆಯಲ್ಲಿಯೇ ಸಾಕಷ್ಟು ಸಂತೋಷವಿದೆ. ಅದನ್ನು ಹೊರತುಪಡಿಸಿ ಮತ್ಯಾವುದರಲ್ಲಿ ಸಂತೋಷ ಇಲ್ಲ. ಧರ್ಮವೇ ಸಂತೋಷ, ಧರ್ಮದಿಂದ ಎಲ್ಲವೂ ಸಾಧ್ಯ. ನೀ ಸದ್ಮಾರ್ಗದಲ್ಲಿ ನಡೆದೆ ಅಂದರೆ ಬಸವಣ್ಣವ್ರು ಹೇಳಿದ ಪ್ರಕಾರ ನಡೆನುಡಿ, ನಿನ್ನ ನಡೆನುಡಿ ಚೆನ್ನಾಗಿತ್ತಂದ್ರೆ ಎಲ್ಲವೂ ಚೆನ್ನಾಗಿರ್ತಿದೆ. ನಿನ್ನ ನಡೆನುಡಿನ ತಪ್ಪಿತ್ತಂದ್ರೆ ಮತ್ತು ಎಲ್ಲವೂ ಏನಾಗ್ತದೆ, ಕೆಟ್ಟು ಹೋಗಿಬಿಡ್ತಿದೆ. ಯಾಕೆ ನಮಗೆ ನಡೆನುಡಿ ಭಾಳ ಮುಖ್ಯ. ಅದಕ್ಕೆ ಒಳ್ಳೆಯ ನಡೆನುಡಿಯಿಂದ ನಾವು ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಕಾನೂನನ್ನು ಪಾಲನೆ ಮಾಡುವುದರ ಮೂಲಕ ನಾವೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಸಂವಿಧಾನ ಪಾಲನೆ ಮಾಡುವ ಮೂಲಕ ಎಲ್ಲವನ್ನು ಸಾಧಿಸಲು ಸಾಧ್ಯವಿದೆ. ಕಾನೂನು, ಸಂವಿಧಾನ, ಚೌಕಟ್ಟು ಇವನ್ನೆಲ್ಲ ನಾವು ಉಲ್ಲಂಘನೆ ಮಾಡಿದ್ವಿ ಅಂದ್ರೆ ನಮಗೆ ಯಾವ ಸಂತೋಷ ಸಿಗುವುದಿಲ್ಲ, ನಾವೇನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಎಂದ ಧರ್ಮ ಕುರಿತು, ಧರ್ಮದ ಮಹತ್ವ ಕುರಿತು ಸೀತೆ ರಾಮನಿಗೆ ಈ ರೀತಿ ಬೋಧನೆ ಮಾಡ್ತಾಳೆ. ಮುಂದುವರೆದು, ಇದೇ ವಿಶ್ವದ ಸಾರ. ವಿಶ್ವದ ಸಾರ ಏನು? ವಿಶ್ವದ ಜ್ಞಾನ ಏನು? ಬ್ರಹ್ಮಜ್ಞಾನ ಅಂದರೆ ಏನು? ಇದೆ. ಧರ್ಮವೇ ಸಕಲ ಸಂಪತ್ತು, ಧರ್ಮವೇ ಸಂತೋಷ. ಏನು ನಾವು ಸಂತೋಷ ಹುಡ್ಕೊಂತ ಹೋಗ್ತೀವಲ್ಲ, ವಸ್ತು ಭೋಗದಲ್ಲಿ, ಆ ಭೋಗದಲ್ಲಿ, ಈ ಭೋಗದಲ್ಲಿ, ಅದಕ್ಕಿಂತ ಧರ್ಮ ಪಾಲನೆಯಲ್ಲಿ ಸಿಗುವಂಥ ಸಂತೋಷವೇ ನಿಜವಾದ ಸಂತೋಷ. ಅದಕ್ಕೆ ಧರ್ಮವೇ ಸಂತೋಷ. ಧರ್ಮದಿಂದ ಎಲ್ಲವೂ ಸಾಧ್ಯ, ಒಳ್ಳೆಯ ನಡತೆಯಿಂದ ಎಲ್ಲವೂ ಸಾಧ್ಯ.
ಇದೇನು ತತ್ವದಲ್ಲ ಮೂರು ಇವು, ಇದೇ ವಿಶ್ವದ ಸಾರ, ವಿಶ್ವಧರ್ಮದ ಸಾರ, ವಿಶ್ವದ ಸಾರ ಅಂಥೇಳಿ ಸೀತೆ ರಾಮನಿಗೆ ಹೇಳ್ತಾಳೆ. ಆತ್ಮತತ್ವ ಪಾಲನೆ ಪದೇ ಪದೇ ಪ್ರಯತ್ನದಿ ಧರ್ಮ ನಿಪುಣತೆ ಸಾಧ್ಯ. ಹಾಗಾದ್ರೆ ಈ ಧರ್ಮದಲ್ಲಿ ನಿಪುಣತೆ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಾವು ಪದೇ ಪದೇ ಆತ್ಮತತ್ವ ಪಾಲನೆ ಮಾಡಬೇಕು. ಆತ್ಮತತ್ವ ಅಂದ್ರೆ ಏನೋ, ನಾನು ಯಾರು, ಇವೆಲ್ಲ ಯಾರು, ವಿಶ್ವ ಏನು, ಈ ಜೀವರಾಶಿಗಳಿಗೆ ನನ್ನ ಸಂಬಂಧ ಏನಿದೆ, ನಾವೆಲ್ಲರೂ ಕೂಡಿ ಆ ಬ್ರಹ್ಮಸತ್ವದ ಅಂಶ ಅಂತ ನಮ್ಮ ಮನಸ್ಸಿನಾಗ ಬಂತಂದ್ರೆ ನಾವು ಅವರನ್ನು ಯಾರನ್ನು ವೈರಿ ಅಂತ ಕಾಣುವುದಿಲ್ಲ, ಅವರೆಲ್ಲರೂ ಏನಂತ ಕಾಣ್ತೀವಿ. ವಾಲ್ಮೀಕಿಯವರು ಹೇಳ್ತಾರೆ, ಇವೆಲ್ಲ ಏನಿದೆ ಅಂದರೆ ಸಹಜೀವಿಗಳು ಹೇಳ್ತಾರೆ. ಯಾರು ಶತ್ರು ಅಲ್ಲ, ಯಾರು ಮಿತ್ರರು ಅಲ್ಲ, ನಾವು ಎಲ್ಲ ಒಂದೇ ಅಂಶದಿಂದ ಹುಟ್ಟಿದವರು. ಅದಕ್ಕೆ ನಾವೆಲ್ಲ ಪರಸ್ಪರರು ಸಹಜೀವಿಗಳು. ಸಹಯೋಗದಿಂದ, ಸಹಕಾರದಿಂದ, ಸಂಯಮದಿಂದ ನಾವು ಬದುಕಬೇಕು ಅನ್ನೋಂಥ ತತ್ವವನ್ನು ವಾಲ್ಮೀಕಿಯವರು ಈ ಸಂದರ್ಭದ ಮೂಲಕ ಹೇಳ್ತಾ ಇದ್ದಾರೆ. ಮುಂದುವರೆದು, ಅಧರ್ಮ ಸಖದಿಂದ ಸುಖ ಸಿಗದು. ಅಧರ್ಮದಿಂದ ಎಂದೂ ಸುಖ ಸಿಗುವುದಿಲ್ಲ, ಧರ್ಮದಲ್ಲಿಯೇ ಸುಖ ಇದೆ. ನೋಡಿ, ಇದಕ್ಕೆ ಸೂಕ್ತ ಉದಾಹರಣೆ ಕೊಡ್ತೇನೆ. ದಾರಿಯಲ್ಲಿ ಯಾರೋ ಒಬ್ಬರು ಜೀವ ಬಿಡ್ತಿರ್ತಾರೆ ಏನೋ ಒಂದು ಕಾರಣದಿಂದಾಗಿ. ಅಂಥವ್ರು ನೀವು ತೊಗೊಂಡೋಗಿ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಿ ಅವನ ಜೀವಂತಗೊಳಿಸಿದ್ರೆ, ಅವನ ಬದುಕಿಸಿದಾರಂದ್ರೆ ಆ ಒಂದು ಸುದ್ದಿ ಕೇಳಿ ನಿಮಗೇನು ಸಿಗ್ತದಲ್ಲ, ಆನಂದ, ಸಂತೋಷ, ಭಾಳ ಖುಷಿ ಆಗ್ತಿದೆ. ಅದು ತನ್ನಷ್ಟೇ ತಾನ ಬಂದುಬಿಡ್ತಿದೆ. ಅದರಿಂದ ಸಿಗುವಂಥ ಖುಷಿ ನೀವು ಇಲ್ಲಿ ತನಕ ಏನು ಅನುಭವ ಮಾಡ್ಕೊತ ಬಂದಿರ್ತಾರಲ್ಲ, ಏನು ಭೋಗಿಸ್ಕೊತ ಬಂದಿರ್ತಾರಲ್ಲ, ಅವು ಯಾವುದರಿಂದ ಸುಖ ಸಿಗೋದಿಲ್ಲ ನಿಮಗೆ. ಅಷ್ಟು ಸಂತೋಷ ಆಗ್ತಿದೆ. ಧರ್ಮದಿಂದನೇ ಸಿಗುವಂಥ ಸಂತೋಷ ಏನಿದೆ, ನಿಜವಾದ ಸಂತೋಷ ಅದು. ಇನ್ನು ಅಧರ್ಮ ಅಂದ್ರೇನು, ಯಾರನ್ನ ಹತ್ಯೆ ಮಾಡಿರ್ತೀವಿ ನಾವು. ಹತ್ಯೆ ಮಾಡಿದಾಗ ಸಂತೋಷ ಆಗೋದಿಲ್ಲ. ಯಾವುದೇ ಕಾರಣದಿಂದ ಹತ್ಯೆ ಮಾಡಿರ್ತೀರಿ, ಇವನು ಕೊಂದು ಬೆಟ್ಟ ಅಂತ ಅಂದಿಸ್ಕೊಡೋದು ನೀವು. ಅಲ್ಲಿ ನಿಮ್ಮಲ್ಲಿ ಭಯಾನ ಹುಡ್ತಿದೆ, ದುಃಖ ಆಗ್ತಿದೆ, ನಿಮಗೆ ಭಯಾನ ಹುಡ್ತಿದೆ. ಅಧರ್ಮದಿಂದ ನೀವು ಅಧರ್ಮದತ್ತ ಹೋಗ್ತೀರಿ, ನರಕಿನಾಗ ಹೋಗ್ತೀರಿ, ಬಳ್ಳಿಕೆ ಹೋಗ್ತೀರಿ. ನಿಮ್ಮಾಗೆ ನೀವೇ ಏನು ಮಾಡ್ತೀರಿ ಅಂತ ಪೀಡನೆಗಳನ್ನು ಆಹ್ವಾನ ಮಾಡ್ತೀರಿ. ಅದಕ್ಕೆ ಧರ್ಮದಿಂದ ಸಿಗುವಂಥ ಸುಖ ಏನಿದೆ ಅದು ಶ್ರೇಷ್ಠ ಸುಖ. ಅದನ್ನು ಹೊರತುಪಡಿಸಿ ಯಾವ ಇದರಲ್ಲಿ ಭೋಗದಲ್ಲಿ ಸುಖ ಇಲ್ಲ, ಯಾವುದರಲ್ಲಿ ಸುಖ ಇಲ್ಲ ಅಂಥೇಳಿ ವಾಲ್ಮೀಕಿಯವರು ಈ ಮೂಲಕ ಸಂದೇಶವನ್ನು ನೀಡ್ತಾರೆ. ಮುಂದುವರೆದ ಸೀತೆ ಹೇಳ್ತಾಳ, ಓ ಸಭ್ಯನೇ, ಅರಣ್ಯದಲ್ಲಿ ಸನ್ಯಾಸಿಯಂತೆ ಶುದ್ಧ ಮನದಿಂದ ಕರ್ಮ ಮಾಡು. ಇಲ್ಲಿ ಕ್ಷತ್ರಿಯ ಆಗಬೇಡ ನೀನು. ಕ್ಷತ್ರಿಯ ಧರ್ಮ ಎಲ್ಲಿ ಅಂದರೆ, ನೀನು ಯಾವಾಗ ಅಯೋಧ್ಯಕ್ಕೆ ಮೇಲೆ ಹೋಗ್ತಿಲ್ಲ ಅಲ್ಲಿ ನೀನು ಕ್ಷತ್ರಿಯ ಧರ್ಮವನ್ನು ಪಾಲಿಸು. ಇಲ್ಲಿ ನೀನು ಪಾಲಿಸಬೇಕಾದದ್ದು ಸನ್ಯಾಸಿ ಧರ್ಮ. ಇದು ಶುದ್ಧ ಮನಸ್ಸಿನಿಂದ ಸನ್ಯಾಸಿಯಾಗಿ ಶುದ್ಧ ಮನಸ್ಸಿನಿಂದ ನಿನ್ನ ಕರ್ಮವನ್ನು ಮಾಡು. ಇಲ್ಲಿ ಬಿಲ್ಲು ಬಾನು ಕ್ಷತ್ರಿಯ ಧರ್ಮದವನ್ನು ಪಾಲಿಸಬೇಡ, ಅದನ್ನು ತರಬೇಡ, ಅದು ಅಧರ್ಮ ಅನ್ನಿಸ್ತಿದೆ ಅಂಥೇಳಿ ಸೀತೆ ತನ್ನ ಅನಿಸಿಕೆಯನ್ನು ರಾಮನ ಮುಂದೆ ಇಡ್ತಾಳೆ. ಮುಂದುವರೆದು, ಮೂರು ಲೋಕ ಸುಖ ಇಲ್ಲಿಯೇ ಇದೆ, ನಿನಗೆ ಗೊತ್ತು. ನೀನು ಎಲ್ಲ ಬಲ್ಲವನ, ನಿನಗೆ ವಿಶ್ವದ ಜ್ಞಾನ ಗೊತ್ತಿದೆ, ಅಧ್ಯಾತ್ಮ ಗೊತ್ತಿದೆ. ಅಧ್ಯಾತ್ಮದ ಸಕಲ ಆಯಾಮಗಳನ್ನು ನೀನು ಅರ್ಥಕೊಂಡಂತಹ ವ್ಯಕ್ತಿ. ನಿನಗೆ ಗೊತ್ತಿದೆ ಮೂರು ಲೋಕ ಸುಖ ಇಲ್ಲೇ ಇದೆ. ನೋಡಿರಿ, ವಾಲ್ಮೀಕಿಯವರು ಅಂದ ಹೇಳಿಬಿಟ್ಟಾರ. ನಾವು ಹೇಳ್ತಿಲ್ಲ, ಮೂರು ಲೋಕ, ಸ್ವರ್ಗ, ನರಕ ಮತ್ತು ಇದು ವರ್ತಮಾನ ಲೋಕ, ಏನೇನು ಹೇಳ್ಕೊತು. ಆ ಲೋಕ ಸುಖ ಅದ, ಈ ಲೋಕ ಸುಖ ಇದೆ, ಎಲ್ಲ ಇಲ್ಲ, ಯಾವೂ ಇಲ್ಲ, ಎಲ್ಲ ಇಲ್ಲೇ ಅದ. ಸ್ವರ್ಗೂ ಇಲ್ಲೇ ಐತಿ, ನರಕೂ ಇಲ್ಲೇ ಐತಿ, ವರ್ತಮಾನವೂ ಇಲ್ಲೇ ಐತಿ, ಎಲ್ಲ ಲೋಕಗಳು ಇಲ್ಲೇ ಇವೆ. ಅದಕ್ಕೆ ಈ ಮೂರು ಲೋಕಗಳ ಸುಖ ಇಲ್ಲೇ ಐತೆ ಅನ್ನೋದು ಈ ಸತ್ಯ ನಿನಗೆ ಗೊತ್ತಿದೆ. ಅದು ಗೊತ್ತಿದ್ದು ಕೂಡ ನೀನು ಆ ಋಷಿ ಮುನಿಗಳಿಗೆ ರಕ್ಷಣೆ ವಚನವನ್ನು ಕೊಟ್ಟಿರುವಿಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಅದರ ಅರ್ಥ ತಿಳ್ಕೊಳ್ಳಿಕ್ಕೆ ಮಾಡ್ತಾಳೆ. ಮುಂದುವರೆದು ಹೇಳ್ತಾಳೆ, ಸ್ತ್ರೀ ಚಂಚಲತೆಯಿಂದ ಹೀಗೆ ಧರ್ಮ ಬೋಧಿಸಲು ನಾನು ಸಮರ್ಥನೆ. ಈ ಸಂದರ್ಭದಲ್ಲಿ ರಾಮನಿಗೆ ಹೇಳ್ತಾನೆ, ನಾನು ನಿನಗೆ ಧರ್ಮ ಬೋಧನೆ ಮಾಡಿದ್ದೇನೆ. ನಾನು ಹೆಣ್ಣು ಸ್ವಭಾವದ ಚಂಚಲೆ,
ಹೆಣ್ಣು ಚಂಚಲ ಅಂತ ಹೇಳ್ತೀರಿ ನೀವು, ಅಂಥ ಒಂದು ಚಂಚಲ ಸ್ವಭಾವದ ಹೆಣ್ಣು ಈ ರೀತಿಯಾಗಿ ನಿನಗೆ ಧರ್ಮ ಬೋಧನೆ ಮಾಡಲು ನಾನು ಸಮರ್ಥಳೆ, ಯೋಗ್ಯಳೆ ಅಂತೇಳಿ ಪುನಃ ರಾಮನನ್ನು ಪ್ರಶ್ನೆ ಮಾಡ್ತಾಳೆ. ತಮ್ಮನೊಂದಿಗೆ ಚರ್ಚಿಸಿ ನಿನಗೆ ಸರಿ ಕಂಡದ್ದು ಮಾಡು, ತಡವಾಗ ಕೂಡದು. ನಾ ಏನು ಮಾತಾಡಿದ್ದನ್ನು ನೀ ಏನು ಬಂದೆ, ನಿಮ್ಮ ತಮ್ಮ ಲಕ್ಷ್ಮಣ ಜೊತೆಗೆ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಾ. ನಿನಗೆ ಸರಿ ಏನು ಕಾಣ್ತಿದೆ, ನನಗೆ ತಿಳಿದದ್ದು ನಾನು ನಿನ್ನ ಮುಂದೆ ಹೇಳೇನೆ, ಇದು ಸರಿಯಲ್ಲ, ನಾವು ಇದನ್ನು ಮಾಡ್ಕೊಂಡು ಹೋಗೋಣ ಸನ್ಯಾಸಿ ಧರ್ಮ ಅಂತೇಳಿ. ಇನ್ನು ನಿನ್ನ ತಮ್ಮ ಕೂಡ್ಕೊಂಡು ಮಾತಾಡಿ ಯಾವುದು ಸರಿ ಇದೆ ಅದನ್ನು ನೀವು, ನಾನು ಹೇಳಿದ್ದೆ ಫೈನಲ್ ಅಂತ ಅಲ್ಲ, ನೀವು ಕೂಡ್ರಿ, ನೀವು ಸರಿ ಅನಿಸಿದ್ದನ್ನು ನೀವಿಬ್ಬರು ಕೂಡಿ ಅದನ್ನು ಮುಂದುವರಿಸ್ರಿ ಅಂತೇಳಿ ಸೀತೆ ರಾಮನಲ್ಲಿ ಕೇಳಿಕೊಳ್ತಾಳೆ. ಇನ್ನು ಸೀತೆಗಳ ಒಂದು ಸಂದೇಹ, ಸೀತೆಗಳ ಒಂದು ಪ್ರಶ್ನೆಗಳು, ಸೀತೆ ಬೋಧಿಸಿದಂಥ ಧರ್ಮದ ಬಗ್ಗೆ ತತ್ವಗಳು, ಇವುಗಳ ಕುರಿತು ರಾಮ ಯಾವ ರೀತಿಯಾಗಿ ಸ್ಪಂದಿಸ್ತಾನೆ, ಏನು ಉತ್ತರಗಳನ್ನು ಕೊಡ್ತಾನೆ ಅನ್ನೋದನ್ನು ನಾನು ತನಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.